ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅವರ ಗೆಳೆಯರಾಗಿರುವಂತಹ ಭರತ್ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ. ಭರತ್ ಅವರೇ ನಮಸ್ತೆ. ನಮಸ್ತೆ ಭರತ್ ಅವರೇ, ತುಷಾರ್ ಅವರು ಇವತ್ತು ನಮ್ಮೊಂದಿಗಿಲ್ಲ, ಇಹಲೋಕವನ್ನು ತ್ಯಜಿಸಿದ್ದಾರೆ. ತುಷಾರ್ ಅವರ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು? ವಿದ್ಯಾರ್ಥಿ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಯಾವ ರೀತಿಯ ಒಡನಾಟವನ್ನು ಇಟ್ಕೊಂಡಿದ್ರು ಭರತ್? ಸರ್, ಅವನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಫ್ರೆಂಡ್ಲಿ, ಎಲ್ಲೊಟ್ಟಿಗೆ ಮಿಂಗಲ್ ಆಗ್ತಿದ್ದ. ಯಾರೊಟ್ಟಿಗೆ ಸಹ ಒಂದು ಆಗುದಿಲ್ಲ ಅಂತ ಇರ್ಲಿಲ್ಲ. ಯಾರೊಟ್ಟಿಗೆ ಸಹ ಒಂದು ಯಾರಿಗೆ ಸಹ ಅನ್ಯಾಯ ಬಯಸ್ಲಿಲ್ಲ ಸರ್. ಖಂಡಿತ ಸರ್, ಖಂಡಿತ. ಬೇರೆ ಎಂತ ಹೇಳುದು ಅಂದ್ರೆ ಈಗ ಏನಾದರೂ ಒಂದು ಪ್ರತಿಭಟನೆ ಎಲ್ಲ ಅಂದ್ರೆ ಈಗ ಯಾರಿಗಾದ್ರೂ ಅನ್ಯಾಯ ಆಗಿದೆ ವಿದ್ಯಾರ್ಥಿಗಳಿಗೆ, ಇಂಥ ಸಂದರ್ಭದಲ್ಲಿ ಒಂದು ಪ್ರತಿಭಟನೆ ಆಯೋಜನೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾವ ರೀತಿ ತುಷಾರ್ ಅವರು ನಿಮ್ಗೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ರು? ಸರ್, ಆಕ್ಚುಲಿ ಈಗ ಅವನು 1 ವರ್ಷ ಒಂದು ರೆಸ್ಟ್ ಅಲ್ಲಿ ಇದ್ದ, ಲೈಕ್ ಕಾಲೇಜಿಗೆ ಹೋಗದೆ. ಆ ಟೈಮಲ್ಲಿ ನಮಗೆ ಎಲ್ಲ ಒಂದು ಪ್ರೋಗ್ರಾಮ್ ಅಲ್ಲಿ ಸಪೋರ್ಟ್ ಆಗಿದ್ದ, ಎಲ್ಲ ಬ್ಯಾಕ್ ಬೋನ್ ಆಗಿದ್ದ, ಎಲ್ಲ ಸಕ್ಸಸ್ ಅಲ್ಲಿ ಸಹ. ಮತ್ತೆ ನಾವು ಎಷ್ಟು ಪ್ರೊಟೆಸ್ಟ್ ಎಲ್ಲ ಮಾಡಿದ್ವಿ, ಮತ್ತೆ ಎಷ್ಟು ಒಂದು ಫಂಕ್ಷನ್ಸ್ ಮಾಡಿದ್ವಿ, ಅದಕ್ಕೆ ಸಹ ಸಪೋರ್ಟ್ ಆಗಿದ್ದ. ಸ್ಟೂಡೆಂಟ್ಸ್ ಗೆ ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿದಾಗ ಅವನು ಕಾಲೇಜ್ ಇಲ್ಲದಿದ್ರು ಸಹ ಬಂದು ನಮ್ಮೊಟ್ಟಿಗೆ ಸೇರ್ತಿದ್ದ. ಇತ್ತೀಚೆಗೆ ನಾವು ಒಂದು ಪ್ರೊಸೆಷನ್ ಮಾಡಿದ್ವಿ ಉಜಿರೆಯಲ್ಲಿ ABVP ಇದ್ದ. ಅದಕ್ಕೂ ಅವನು ಬೆಂಗಳೂರಿಂದ ಬಂದು ನಮ್ಮೊಟ್ಟಿಗೆ ಭಾಗವಹಿಸಿ ನಮ್ಮೊಟ್ಟಿಗೆ ಇದ್ದು ಇನ್ನೇನು ಈಗೀಗ ಆದಾಗೆ ಉಂಟು. ಅಂದ್ರೆ ಈಗ ಅವರು ಅಂದ್ರೆ ಅವರ ಕುಟುಂಬ ವಲಯ ಏನಾದ್ರು ನಿಮ್ಗೆ ತಮಗೆ ಪರಿಚಯ ಇತ್ತಾ? ಈಗ ವಿದ್ಯಾರ್ಥಿ ABVP ಬಿಟ್ಟು ನಿಮ್ ಜೊತೆಗೆ ಪರ್ಸನಲ್ ಆಗಿ ಹೆಂಗಿದ್ರು? ಫ್ರೆಂಡ್ ನೀವು ಹೇಗಿದ್ರು? ಏನಾದ್ರು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರಾ? ಭವಿಷ್ಯದ ಕನಸು ಯಾವ ರೀತಿಯನ್ನ ಕಟ್ಕೊಂಡಿದ್ರು ತುಷಾರ್ ಅವರು? ಅದೇ ಅವನು PGDMBA ಗ್ರಾಮದಲ್ಲಿ ಮಾಡ್ತಿದ್ದ. ಅದು ಈವನ್ ಅದಕ್ಕೆ ಅದು ಫೀಸ್ ಅಂತ ಹೇಳ್ಬೇಕಂದ್ರೆ 10 lakhs ತನಕ ಒಂದು ಫೀಸ್ ಉಂಟು ಸರ್. ಅವ್ರು ಅದು ಇದಾಗಿ ಇರ್ಲಿ, ಅವನೊಂದು ಎಜುಕೇಶನ್ ಲೋನಿಗೆ ಮಾಡಿದ್ದ. ಅವನು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ ಅಂತ ನಮಗೆ ಗೊತ್ತುಂಟು. ಅದನ್ನ ಲೋನ್ ಮಾಡಿ ಮತ್ತೆ ಕಾಲೇಜಿಗೆಲ್ಲ ಹೋಗ್ತಿದ್ದ. ಅವರು ಯಾರೊಟ್ಟಿಗೆ ಸಹ ಡಿಪೆಂಡ್ ಆಗಿರ್ಲಿಲ್ಲ, ಅವನು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ ಹೇಳಿ ಬಯಸ್ತಾ ಇದ್ರು ಅಲ್ವಾ ತುಷಾರ್ ಅವ್ರ? ಹಾಗಾದ್ರೆ ಹೌದು ಸರ್, ಹೌದು ಸರ್. ಅಂದ್ರೆ ತುಂಬಾ ಪರೋಪಕಾರಿ ಗುಣವನ್ನ ಹೊಂದಿದ್ರು ಅಲ್ವಾ ತುಷಾರ್ ಅವರು, ಭರತ್ ಅವರ? ಎಲ್ರಿಗೂ ಹೆಲ್ಪ್ಫುಲ್ ಆಗಿದ್ದ ಸರ್. ಯಾರಿಗೆ ಸಹ ಒಂದು ಇಲ್ಲ ಹೇಳುವಾಗೆ ಇಲ್ಲ, ಯಾರ್ಯಾರು ಹೆಲ್ಪ್ ಕೇಳಿದ್ರು ಬಂದು ಮಾಡ್ತಿದ್ದ. ನಾವು ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಒಮ್ಮೆ ನನ್ನ ಪಿಕ್ ಮಾಡ್ತೀಯ ಅಂತ ಹೇಳಿದ್ರು ಸಹ ಬಂದು ನಮ್ಮನ್ನು ಪಿಕ್ ಮಾಡ್ತಿದ್ದ, ಹೋಗ್ತಿದ್ದ. ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಯಾವ್ದಕ್ಕೂ. ಅಂದ್ರೆ ಅಷ್ಟು ಪರೋಪಕಾರಿಯ ಗುಣವನ್ನ ಹೊಂದಿದ್ರು ತುಷಾರ್ ಅವರು ಹಾಗಾದ್ರೆ? ಹೌದು ಸರ್. ಸರ್, ಈಗ ಆ ಕುಟುಂಬ ಇದೆಯಲ್ಲ, ನಿಮಗೂ ನೋವಾಗಿದೆ ಹೌದು, ಆದರೆ ಆ ಕುಟುಂಬಕ್ಕೆ ಬಹುಮುಖ್ಯ ಆಧಾರ ಕೊಂಡಿ ಅಂತ ಇದ್ದಿದ್ದು ತುಷಾರ್ ಅವರು. ಯಾವ ರೀತಿಯ ಸಾಂತ್ವನವನ್ನ ಹೇಳ್ತೀರಾ ಆ ಕುಟುಂಬಕ್ಕೆ? ಅಂತಿಲ್ಲ ಸರ್, ಆ ದೇವರು ಅದು ದೇವ್ರು ನೋಡ್ಕೊಳ್ಬೇಕಾಗ್ತದೆ. ನಿಜ ನಿಜ. ಆ ದುಃಖವನ್ನ ಬಹುಬೇಗ ಮಾಸುವಂತ ದುಃಖ ಖಂಡಿತ ಅಲ್ಲ ಭರತ್ ಅವರೇ, ನಿಜವಾಗ್ಲು. ಆ ಕುಟುಂಬ ಹೇಳಿ ಹೇಳಿ ಹೇಳಿ. ನಮಗೂ ನೋವು, ಅವರ ಕುಟುಂಬಕ್ಕೂ ನೋವು. ನಿಜ 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 ಭರತ್ ಅವರೇ. ಆ ಕುಟುಂಬದ ಜೊತೆಗೆ ಪ್ರತಿ ದುಃಖದಲ್ಲೂ ತಾವು ಕೂಡ ನಿಲ್ಲಿ, ಬೆಂಬಲವಾಗಿ ನಿಲ್ಲಿ. ಆ ಮಗನನ್ನ ಕಳೆದುಕೊಂಡಂತಹ ನೋವಿಗೆ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಮಾಡಿ ಭರತ್ ಅವರೇ. ಖಂಡಿತ ಖಂಡಿತ ಯಾವತ್ತೂ ಇರಿ. ಯಾಕಂತ ಹೇಳಿದ್ರೆ ಆ ಕುಟುಂಬಕ್ಕೂ ನಿಮ್ಗೂ ನೋವಾಗಿದೆ, ಆ ಕುಟುಂಬಕ್ಕೂ ಒಂದು ಆಧಾರ ಕೊಂಡಿಯೇ ಹೋಗಿದೆ. ಭವಿಷ್ಯತ್ತಿನ ಕನಸನ್ನ ಕಂಡಂತಹ ಆ ಕುಟುಂಬಕ್ಕೆ ಮಗನೇ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಹೇಗಾಗ್ಬೋದು ಅಲ್ವಾ? ಹೌದು ಸರ್. ಖಂಡಿತ ಭರತ್ ಅವರೇ, ಇಷ್ಟು ಹೊತ್ತು U+Y ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+TV, ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.